ನಿನ್ನೆ ದಿನ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದು ರಾಕೇಶ್ ಶೆಟ್ಟಿಯ ವಿರುದ್ಧ ರೌಡಿ ಶೀಟರ್ ತೆರೆಯುವಂತೆ ಗಿರೀಶ್ ಮಠನ್ ಅವರು ಒತ್ತಾಯ ಮಾಡಿದರು. ರಾಕೇಶ್ ಶೆಟ್ಟಿ ಅಂದ್ರೆ ಪವರ್ ಟಿವಿಯ MD. ಪವರ್ ಟಿವಿ ಅಂದ್ರೆ ನಿನ್ನೆ ಮೊನ್ನೆ ತಾನೇ ಮುಚ್ಚಾಕೊಂಡಿರೋ ಸ್ಯಾಟಲೈಟ್ ಚಾನೆಲ್. ಇವತ್ತು ಯೂಟ್ಯೂಬ್ ಮಾತ್ರ ವರ್ಕ್ ಆಗ್ತಾ ಇದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ರಾಕೇಶ್ ಶೆಟ್ಟಿ ವಿಚಾರವನ್ನ ಹೇಳುವಾಗ ಹಲವಾರು ವಿಚಾರಗಳು ನಾವಿಲ್ಲಿ ಹೇಳಬೇಕಾಗುತ್ತೆ. ಕೆಲವೊಂದು ವಿಡಿಯೋಗಳಲ್ಲಿ ರಾಕೇಶ್ ಶೆಟ್ಟಿಯ ಎಲ್ಲಾ ಜನ್ಮ ಜಾಲಾಡಿದ ವಿಡಿಯೋಗಳು ಜನತಾ ಏಜೆಂಟ್ ನಲ್ಲಿ ಇವೆ. ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗಬಹುದು. ಯಾವಾಗಲಿಂದ ಏನು ವಿಜಯೇಂದ್ರ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಆರಂಭಗೊಂಡು ಪ್ರಜ್ವಲ್ ರೇವಣ್ಣ ವಿಚಾರ ಇರ್ಬೋದು, ಸೂರಜ್ ರೇವಣ್ಣ ವಿಚಾರ ಇರ್ಬೋದು, ದರ್ಶನ್ ವಿಚಾರ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು. ಅಂದ್ರೆ ಪವರ್ ಟಿವಿಗೆ ಎಡಬಿದ್ದೆ ಸೌಜನ್ಯ ಪ್ರಕರಣದಲ್ಲಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತು. ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಮಾತ್ರ ಧರ್ಮೋದ್ಯಮಿಗಳ ಕಾಲು ಹಿಡಿಯೋಕೆ ಹೋದ್ರು ಅಥವಾ ಸೌಜನ್ಯ ಹೋರಾಟಗಾರರ ಕಾಲು ಎಳೆಯೋಕೆ ಹೋದ್ರು ಅಂತ ಹೇಳ್ಬೋದು. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ನಾಯಿಗೆ ಕಲ್ಲು ಹೊಡೆದಂತಾಯ್ತು ಪವರ್ ಟಿವಿಗೆ. ಅಂದಿನಿಂದ ಅವರ ಕೊನೆ ಅವನತಿ ಆರಂಭವಾಗ್ತಾನೆ ಹೋಯಿತು. ಅವತ್ತಿನಿಂದ ಇವತ್ತಿನವರೆಗೂ ಪವರ್ ಟಿವಿಯ ಪವರ್ ಯಾವತ್ತೂ ಹೊರಗಡೆ ಕಾಣಲೇ ಇಲ್ಲ. ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಚಾರವನ್ನ ಮೊದಲನೇ ಬಾರಿಯಾಗಿ ಪ್ರಸಾರ ಮಾಡಿ ಅಲ್ಪ ಮಟ್ಟದಲ್ಲಿ ಜನರ ಏನು ಹೆಗ್ಗಳಿಕೆಗೆ ಪಾತ್ರವೂ ಆಗಿದೆ. ನಂತರ ಇವಾಗ ಪವರ್ ಟಿವಿ ಬಂದಾಗಿದೆ. ಅದಕ್ಕಿಂತ ಮೊದಲು ಪವರ್ ಟಿವಿ ವಿಚಾರದಲ್ಲಿ ರಾಕೇಶ್ ಶೆಟ್ಟಿ ಅವರು ಹೇಳಿದ್ರು, ಪವರ್ ಟಿವಿ ಒಂದೆರಡು ದಿವಸಗಳಲ್ಲಿ ಬಂದಾದ್ರೂ ಆಗ್ಬೋದು, ಆದರೆ 250 ಮಂದಿಗೆ ಊಟ ಹಾಕುವಷ್ಟು ಶಕ್ತಿ ರಾಕೇಶ್ ಶೆಟ್ಟಿಯಲ್ಲಿದೆ ಅನ್ನುವಂತಹ ಒಂದು ಅಧಿಕಾರಿಕೆಯ ಮಾತನಾಡಿದರು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ರಾಕೇಶ್ ಶೆಟ್ಟಿಯಲ್ಲಿ ಎಲ್ಲವೂ ಇರ್ಬೋದು, ಆದ್ರೆ ಪವರ್ ಟಿವಿಯೇ ಇಲ್ಲದಾದಾಗ ರಾಕೇಶ್ ಶೆಟ್ಟಿ ಇಲ್ಲ. ಯಾಕಂತಂದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿಯನ್ನ ತನ್ನ ಉಪಯೋಗಕ್ಕೋಸ್ಕರ ಅಥವಾ ತಾನು ಮಾಡುವಂತಹ ಅಡ್ಡದಾರಿಗಳಲ್ಲಿ ಗಳಿಸುವಂತಹ ದುಡ್ಡನ್ನ ಗಳಿಸುವ ಒಂದು ಪ್ಲಾಟ್ಫಾರ್ಮ್ ಆಗಿ ಪವರ್ ಟಿವಿಯನ್ನು ಉಪಯೋಗಿಸ್ತಾ ಇದ್ರ ಅನ್ನೋಂಥ ಒಂದು ಡೌಟ್ ಎಲ್ಲರಲ್ಲೂ ಕಾಡ್ತಾ ಇತ್ತು. ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಗಂಭೀರ ಆರೋಪ ಅವರ ಮೇಲೆ ಇದೆ. ಈ ಒಂದು ವಿಚಾರವಾಗಿ ಗಿರೀಶ್ ಮಠನ್ ಅವರು ಅವರೊಂದು ವಿಚಾರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಆ ಒಂದು ವಾರ್ತೆನ ನೋಡ್ತಾ ಹೋಗೋಣ. ಬಿಗ್ ನ್ಯೂಸ್: ರಾಕೇಶ್ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿ ಗಿರೀಶ್ ಮಠನ್ ಅವರ ಆಗ್ರಹ. ಬೆಂಗಳೂರಿನಲ್ಲಿ ಹೈಕೋರ್ಟ್ ನಿಂದ ಕನ್ನಡ ಖಾಸಗಿ ಸುದ್ದಿವಾಹಿನಿ ಪವರ್ ಟಿವಿಯನ್ನ ಬಂದ್ ಮಾಡುವಂತೆ ಆದೇಶ ಮಾಡಲಾಗಿತ್ತು. ಆನಂತರ ಮಾಲೀಕ ರಾಕೇಶ್ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡುವಂತೆ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠನ್ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಪವರ್ ಟಿವಿ ಚಾನೆಲ್ ನ ಮುಖ್ಯಸ್ಥ ಎಂದು ಹೇಳಿಕೊಂಡಿದ್ದ ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ದೃಶ್ಯ ಮಾಧ್ಯಮ ದುರುಪಯೋಗ ಪಡಿಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ದ ಮತ್ತು ಪರವಾನಗಿ ಇಲ್ಲದೆ ಒಂದು ಸ್ಯಾಟಲೈಟ್ ಚಾನೆಲ್ ನಡೆಸ್ತಾ ಇದ್ದ ಕಾರಣ 25/6/2024 ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮುಂದಿನ ಆದೇಶ ಬರುವವರೆಗೆ ಪವರ್ ಟಿವಿ ಎಲ್ಲಾ ಸಂಪ್ರೇಷಣೆಗಳನ್ನ ರದ್ದುಗೊಳಿಸುವಂತೆ ಆದೇಶ ಮಾಡಿತ್ತು. ಸೊ ಪತ್ರಿಕೋದ್ಯಮವನ್ನ ಕೇವಲ ತನ್ನ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡು ಅನೇಕ ಕಾನೂನು ಬಾಹಿರ ಬ್ಲಾಕ್ ಮೇಲ್ ವಸೂಲಿ ದಂಧೆಗೆ ಹೇಳಿದ ರಾಕೇಶ್ ಶೆಟ್ಟಿಯ ಮೇಲೆ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈತನನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕ ಸಮಾಜದ ಪರ ಆಗ್ರಹಿಸಿದ್ರು. ಇನ್ನು ರಾಕೇಶ್ ಶೆಟ್ಟಿಯ ಹಿನ್ನೆಲೆಯನ್ನ ನೋಡ್ತಾ ಬರೋದಾದ್ರೆ, ಮುಂಬೈನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡುವ ಜಾಲದಲ್ಲಿ ತೊಡಗಿದ್ದ ಈತ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿ ಆಕೆಯ ಸಂಬಂಧಿಕರು ಈತನನ್ನ ಮುಂಬೈಯಿಂದ ಓಡಿಸಿದ್ದಾರೆ. ಕನ್ನಡ ನ್ಯೂಸ್ ಅನ್ನುವಂತಹ ಒಂದು ವಾರ್ತೆಯಲ್ಲಿ ಬಂದಂತಹ ವಾರ್ತೆ ಇದು. ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ, ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅಂತೂ ಈ ಒಂದು ವಾರ್ತೆ ಕನ್ನಡ ನ್ಯೂಸ್ ಅನ್ನುವಂತಹ ವೆಬ್ ಪೋರ್ಟಲ್ kannada-news.com ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಡೈಲಿ ಹಂಟ್ ಅಲ್ಲಿ ಬಂದಿರೋದು. ಬೆಂಗಳೂರಿನ ರವಿ ಉಪ್ಪಳಾರ್ ಅವರು ಮುಖ್ಯಸ್ಥ ಆಗಿದ್ದ ವರ್ಕ್ ಫೋರ್ಸ್ ಎಂಬ CA ಕಚೇರಿಗೆ ತಾನು ಒಬ್ಬ ಮೇಧಾವಿ CA ಎಂದು ಹೇಳಿ ನಿರ್ದೇಶಕನಾದ ಇವನನ್ನ ಈತನ ಅಸಲಿ ಮುಖ ಗೊತ್ತಾದ ಮೇಲೆ ಹೊರ ಹಾಕ್ತಾರೆ. ACS FIN ಕನ್ಸಲ್ಟೆನ್ಸಿ ಎಂಬ ಫರ್ಮ್ ಶುರು ಮಾಡಿದ ಈತ ಬಸವನಗುಡಿಯಲ್ಲಿ ತನ್ನದೇ ಮಹಿಳಾ ಸಿಬ್ಬಂದಿಯಿಂದ ಲೈಂಗಿಕ ಶೋಷಣೆ ಮಾಡಿದ ಕಾರಣಕ್ಕೆ ಏಟು ಬೂಸ ತಿಂದಿದ್ದ. ವಾಸ್ತವದಲ್ಲಿ ಈ ರಾಕೇಶ್ ಶೆಟ್ಟಿ ಮುಂಬೈನ ಹೆಸರಾಂತ CA ರಮೇಶ್ ಸಂಜೀವ ಶೆಟ್ಟಿ ಎನ್ನುವರ CA ಸರ್ಟಿಫಿಕೇಟ್ ಅನ್ನ
ಫೋರ್ಜ್ ಮಾಡಿ ರಾಕೇಶ್ ಸಂಜೀವ ಶೆಟ್ಟಿ ಎಂದು ಬದಲಾಯಿಸಿ ಬೆಂಗಳೂರಿನ ಉದ್ಯಮಿಗಳಿಗೆ ತಾನು ಮೇಧಾವಿ CA ಎಂದು ಹೇಳಿ ನಾಮ ಹಾಕ್ತಾ ಇದ್ದ. ಈ ವಿಷಯ ಗೊತ್ತಾಗಿ ಇತರ ಸಿಬ್ಬಂದಿ ಇವನನ್ನ ದೂರ ಇಟ್ಟಿದ್ರು. 2018ರಲ್ಲಿ ಬೆಂಗಳೂರಿನ ಪವರ್ ಸ್ಮಾರ್ಟ್ ಮೀಡಿಯಾದಲ್ಲಿ ತಾನು ಅಕೌಂಟ್ ಉದ್ಯೋಗಿ ಎಂದು ಸೇರಿಕೊಂಡು ಅದರ ನಿರ್ದೇಶಕರಿಗೆ ಮೋಸ ಮಾಡಿ ಕಂಪನಿ ಹಕ್ಕನ್ನು ಮುಂಬೈ ಮೂಲದ ಮಿಡ್ಕೋನ್ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕೇವಲ 10x10 ಫೀಟ್ ಇರುವ ಕೋಣೆ ಇರುವ ಶೆಲ್ ಕಂಪನಿಗೆ ವರ್ಗಾಯಿಸಿ ತಾನೇ ಪವರ್ ಟಿವಿ MD ಎಂದು ಘೋಷಿಸಿಕೊಳ್ತಾನೆ. ಅಂದಿನಿಂದ ಇಲ್ಲಿಯವರೆಗೆ ಅನೇಕ ಉದ್ಯಮಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಜನಸಾಮಾನ್ಯರಿಗೆ ಮತ್ತು ತನ್ನ ವಾಹಿನಿಯ ವರದಿಗಾರರು ಮತ್ತು ಸಿಬ್ಬಂದಿಗಳಿಗೆ ನಾನಾ ರೀತಿಯಲ್ಲಿ ವಂಚಿಸುವ ವಿಚಾರ ಮಾಹಿತಿ ಪತ್ತೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆಯ ದಕ್ಷ ಹಿರಿಯ IPS ಅಧಿಕಾರಿ ಶ್ರೀ ರವಿಕಾಂತೇಗೌಡ, ಡಾಕ್ಟರ್ A ರಮ್ಯಾ ರಮೇಶ್ ಗೌಡ, ಶ್ರೀ HM ರಮೇಶ್ ಗೌಡ XMLC ಅವರು ಈತನು ಅವರಿಂದ ಹಣ ವಸೂಲಿ ಮಾಡಿರುವ ಉದ್ದೇಶದಿಂದ ಸುಳ್ಳು ಅಪಪ್ರಚಾರ ಸುದ್ದಿ ಪ್ರಸಾರ ಮಾಡಿದ ಕಾರಣ ರಾಕೇಶ್ ಶೆಟ್ಟಿ ಮತ್ತು ವಾಹಿನಿಯ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದಾಗ ವಿಚಾರಣೆ ಸಂದರ್ಭದಲ್ಲಿ ಪ್ರಸಾರದ ಪರವಾನಗಿ 2021ರವರೆಗೆ ಮಿಡ್ಕೋನ್ ಇನ್ಫ್ರಾ ಸಂಸ್ಥೆಗೆ ಹೆಸರಿದ್ದು ಇದು 2021ರ ನಂತರ ನವೀಕೃತ ಆಗದಿಲ್ಲದಿರುವುದು ಬೆಳಕಿಗೆ ಬಂದಿದೆ. ಪವರ್ ಸ್ಮಾರ್ಟ್ ಮತ್ತು ಮಿಡ್ಕೋನ್ ಇನ್ಫ್ರಾ ಕಂಪನಿಗಳು ಭಿನ್ನ ಸಂಸ್ಥೆ ಆಗಿದ್ದು ಪ್ರಸಾರದ ಪರವಾನಗಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ MIB ಮತ್ತು ಕೇಂದ್ರ ಗೃಹ ಸಚಿವಾಲಯದ ನಿಯಮಗಳಿಗೆ ವಿರುದ್ಧ ಆಗಿರುವುದು ಕಂಡು ಬಂದಿದೆ. ಪ್ರಸಾರ ಪರವಾನಗಿ ಪಡೆಯುವಾಗ ಮುಖ್ಯಸ್ಥರಾದವರು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಪಡೆಯುವುದು ಕಡ್ಡಾಯವಾಗಿರುತ್ತೆ. ಹೀಗಾಗಿ ರಾಕೇಶ್ ಶೆಟ್ಟಿಯ ಪವರ್ ಟಿವಿ ಚಾನೆಲ್ ನಡೆಸುವುದು ದೇಶದ ಭದ್ರತೆಗೆ ಮಾರಕವಾಗಿರುವುದು ವಿಚಾರಣೆ ಸಂದರ್ಭದಲ್ಲಿ ಕಂಡು ಬಂದಿರುತ್ತದೆ. ಇದುವರೆಗೆ ರಾಕೇಶ್ ಶೆಟ್ಟಿಯ ಮೇಲೆ 21 ಪ್ರಕರಣ ದಾಖಲಾಗಿದೆ. 16 ಕೋರ್ಟ್ ಕಂಟೆಂಪ್ಟ್, 5 ಪ್ರಕರಣಗಳಲ್ಲಿ ಶಿಕ್ಷೆ, 1 ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಘೋಷಿಸಿದ ಅಪರಾಧಿ ಇರುವುದು ದಾಖಲೆಯಿಂದ ಕಂಡುಬರುತ್ತೆ. ಸುಳ್ಳು ಸುದ್ದಿ ಪ್ರಸಾರ ಮಾಡಲು ವ್ಯಕ್ತಿಗಳ ತೇಜೋವಧೆ ಮಾಡುವುದಕ್ಕಾಗಿ ಹಣ ಪಡೆಯುವುದು ಅಂದ್ರೆ ಬ್ಲಾಕ್ ಮೇಲ್, ತನ್ನ ಮೇಲೆ ಮೊಕದ್ದಮೆ ಮಾಡುವವರ ಮೊಬೈಲ್ ಹ್ಯಾಕ್ ಮಾಡಿ ಬ್ಲಾಕ್ ಮೇಲ್ ಮಾಡುವುದು, ವಾಹಿನಿಯಲ್ಲಿ ಅವ್ಯಾಚವಾಗಿ, ವಿಚಿತ್ರವಾಗಿ, ಅಸಹ್ಯವಾಗಿ ನಿಂದನೆ ಮಾಡುವುದು, ಸ್ಟಿಂಗ್ ಆಪರೇಷನ್ ಹೆಸರಿನಲ್ಲಿ ಸೆಕ್ಸ್ ಟ್ಯಾಪ್ ತಯಾರಿಸುವುದು ಈತನ ಕಾರ್ಯಶೈಲಿಯಾಗಿದ್ದು ಪತ್ರಿಕೋದ್ಯಮದ ನೈತಿಕತೆಗೆ ವಿರುದ್ಧವಾಗಿದೆ. ಇಷ್ಟೊಂದು ಕ್ರಿಮಿನಲ್ ಹಿನ್ನೆಲೆ ಇರುವ ಈತನ ವಿರುದ್ಧ ಯಾಕೆ ರೌಡಿ ಶೀಟರ್ ಮಾಡಿಲ್ಲ ಅಂತ, ಪೊಲೀಸ್ ಇಲಾಖೆ ಯಾಕೆ ಮಾಡಿಲ್ಲ ಅಂತ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಗಿರೀಶ್ ಮಠನ್ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿ ನಾಗರಿಕ ಸಮಾಜಕ್ಕೆ ಮಾರಕ ಆಗಿದ್ದು ಯಾವುದೇ ರಾಜಕೀಯ ಪಕ್ಷವತ ರಾಜಕೀಯ ವ್ಯಕ್ತಿ ಈತನ ಸಹಾಯಕ್ಕೆ ಬಾರದೆ ಈತನ ಮೇಲೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲು ಇಚ್ಛಾಶಕ್ತಿ ತೋರಿಸಬೇಕು ಎಂದು ಅವರು ಹೇಳಿದರು. ಸೊ ಎಲ್ಲವೂ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ರಾಕೇಶ್ ಶೆಟ್ಟಿ ಮೀಡಿಯಾದಲ್ಲಿ ತನ್ನ ಮೀಡಿಯಾವನ್ನ ಬಳಸ್ಕೊಂಡು ಯಾವ ರೀತಿಯಲ್ಲೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ಎನ್ನುವಂತಹ ಒಂದು ವಿಚಾರವಾಗಿ ಇಲ್ಲಿ ಬಹಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಸೊ ಅದರಿಂದಾಗಿ ಇವರ ವಿರುದ್ಧ ರೌಡಿ ಶೀಟರ್ ತೆರಲೇಬೇಕು ಅಂತ ಇಲಾಖೆಯನ್ನ ಆಗ್ರಹ ವ್ಯಕ್ತಪಡಿಸ್ತಾರೆ. ನಾವು ಈ ಒಂದು ವಿಚಾರವನ್ನ ನೋಡ್ತಾ ಹೋದ್ರೆ ಮಾಧ್ಯಮವನ್ನ ಯಾವ ರೀತಿಯಲ್ಲೆಲ್ಲ ಬಳಸಬಹುದು ಅಂತ ನಾವಿಲ್ಲಿ ನೋಡ್ತಾನೆ ಇದ್ದೇವೆ. ನಮ್ಮ ರಾಜ್ಯ ಮಟ್ಟದಲ್ಲೇ ನೋಡುವುದಾದ್ರು ಎಲ್ಲಾ ಚಾನೆಲ್ಗಳು ತಮ್ಮ ಇಷ್ಟ ಬಂದಂತೆ ಏನ್ ಬೇಕಾದ್ರೂ ಬೊಗಳ್ಬಹುದು ಅನ್ನೋ ಒಂದು ಇಚ್ಛಾಶಕ್ತಿಯನ್ನ ಇವಾಗ ಪಡ್ಕೊಂಡಿರೋದೇ ಕೆಲವೊಂದು ರಾಜಕಾರಣಿಗಳ ಪವರ್ನಿಂದ. ರಾಜಕಾರಣಿಗಳ ಬೇಹುಗಾರಿಕೆಗೆ ಬಲಿಯಾದಂತಹ ಚಾನೆಲ್ಗಳು ಇವತ್ತು ಹೆಚ್ಚಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಾವು TV5 ಚಾನೆಲ್ಗಳನ್ನ ನಾವು ನೆಚ್ಚಿಕೊಳ್ಳೋದೇ ಕಾರಣ ಇದಕ್ಕೆ. ಯಾಕಂದ್ರೆ ನಿಷ್ಪಕ್ಷಪಾತಿ ಧೋರಣೆ, ಯಾವ ಪಕ್ಷದ ಮೇಲೂ ಸ್ಪಷ್ಟವಾದಂತಹ ನಿಲುವನ್ನ ತೋರದೆ ಎಲ್ಲವನ್ನ ಬಹಿರಂಗಪಡಿಸುವಂತಹ ಒಂದು ಚಾನೆಲ್ಗಳಿದ್ರೆ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ಬೋದು TV5 ಚಾನೆಲ್ ಅಂತ. ಅದರಲ್ಲಿ ಇವರೆಗೂ ಎಲ್ಲ ಮೊದಲು ದೂರದರ್ಶನ ಯಾವ ರೀತಿಯಲ್ಲಿ ಅದೇ ರೀತಿಯ ಒಂದು ಸೆಟಪ್ ಈ ಒಂದು TV5 ಚಾನೆಲ್ ನಿಂದ ನಾವು ಕಾಣ್ತಾ ಇರ್ತೀವಿ. ನೀವು ಒಂದೆರಡು ವಾರ್ತೆಗಳನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನು ರಮಾಕಾಂತ್ ಅವರು ಏನು ಆಂಕರ್ ಆಗಿರುವಂತಹ ಚಾನೆಲ್ ಬಹಳಷ್ಟು ನಿಷ್ಪಕ್ಷಪಾತಿ ಧೋರಣೆ ತಾಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲ್ಲ. ಆದ್ರೂ ಇವತ್ತಿನ ಮಟ್ಟಿಗೆ ಒಂದು ಉತ್ತಮ ಚಾನೆಲ್, ಕರ್ನಾಟಕದ ಅತ್ಯುತ್ತಮ ಚಾನೆಲ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.